ಇವತ್ತು ನಮ್ಮ ಮೈತ್ರಿಯನ್ನು ಬಿ ಜೆ ಪಿಯ ಜೊತೆಯಲ್ಲಿ ನಾವು ಮಾಡ್ತಕ್ಕಂಥ ಒಂದು ನಿರ್ಧಾರ ಮಾಡಿದ್ದೆ. ಯಾವ ಕರ್ನಾಟಕ ರಾಜ್ಯದ ಲೋಕಸಭಾ ಸದಸ್ಯರುಗಳ ಬಗ್ಗೆ ಕಾಂಗ್ರೆಸ್ ನಾಯಕರು ಬಹುಶಃ ನಿನ್ನೆ ತುಮಕೂರಿನ ಒಬ್ಬ ನಮ್ಮಲ್ಲೇ ಇದ್ದಂಥ ಶಾಸಕರು ಪದ ಬಳಕೆಗಳನ್ನು ಏನು ಮಾಡಿದ್ದಾರೆ ಗಮನಿಸಿದ್ದೇನೆ ಟಿ ವಿಗಳಲ್ಲಿ. ನಿನ್ನೆ ಮೊನ್ನೆ ಭಾಷಣದಲ್ಲಿ ನಮ್ಮ ಹಳೆ ಸ್ನೇಹಿತ ಗುಬ್ಬಿಯ ಶಾಸಕರು ಲೋಕಸಭಾ ಸದಸ್ಯರ ಬಗ್ಗೆ ಏನು ಚರ್ಚೆ ಮಾಡಿದ್ರು, ಯಾವ ಪದ ಬಳಕೆ ಮಾಡಿದ್ದಾರೆ, ಇದೆಲ್ಲ ಗಮನಿಸಿದ್ದೇನೆ. ಇವತ್ತು ಆ ಲೋಕಸಭಾ ಸದಸ್ಯರುಗಳ ಮೇಲೆ ಈ ರಾಜ್ಯದಲ್ಲಿ ಏನು ಚರ್ಚೆ ನಡೀತಾ ಇದೆ, ಈ ರಾಜ್ಯದಲ್ಲಿ 77 ವರ್ಷಗಳಲ್ಲಿ ಲೋಕಸಭಾ ಸದಸ್ಯರಿಗೂ ಧ್ವನಿ ಇದೆ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದ ಮುಂದೆ ಇವತ್ತು ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಮೈತ್ರಿಯ ನಮ್ಮ ಈ ಒಂದು ಒಡಂಬಡಿಕೆ ಏನಿದೆ, ಇಲ್ಲಿ ನಾವು ಯಾವುದೋ 2-3 ಸ್ಥಾನ ತೆಗೆದುಕೊಂಡು ಗೆಲ್ಲಬೇಕು ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ನಾಡಿನ ನನ್ನ ರೈತ ಬಂಧುಗಳಿಗೆ, ನಾಡಿನ 6.5 ಕೋಟಿ ಜನತೆಯ ಮುಂದೆ ನಾನು ಮನವಿ ಮಾಡ್ತಕ್ಕಂಥದ್ದು, ಇವತ್ತಿನ ಮೈತ್ರಿಯ ಉದ್ದೇಶ ಈ ರಾಜ್ಯದಲ್ಲಿ ನಾವು ಸ್ವತಂತ್ರವಾಗಿ ಸರ್ಕಾರವನ್ನು ತರಲಿಕ್ಕೆ ಸಾಧ್ಯ ಆಗಿಲ್ಲ. ನಾನು ಅದನ್ನು ಸಾರ್ವಜನಿಕವಾಗಿ ಒಪ್ತೇನೆ. ಜನತೆ ಮುಂದೆ ಹಲವಾರು ಬಾರಿ ನಾವು ಮನವಿ ಮಾಡಿದ್ರು, ಜನತೆಯ ಬೆಂಬಲವನ್ನು ಪಡೀಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗಿಲ್ಲ ಒಂದು ಪ್ರಾದೇಶಿಕ ಪಕ್ಷವಾಗಿ. ಈ ಹಿನ್ನೆಲೆಯಲ್ಲಿ ಇವತ್ತು ಬಿ ಜೆ ಪಿಯ ಒಂದು ಮೈತ್ರಿತ್ವದ ಮುಖಾಂತರ NDA ಅಲಯನ್ಸ್ ಪಾರ್ಟ್ನರ್ಗಳಾಗಿ ರಾಜ್ಯದ ಮುಂದಿನ ಚುನಾವಣೆಯಲ್ಲಿ ನಾಡಿನ ಜನತೆಗೆ ಮನವಿ ಮಾಡ್ತೇನೆ. ಇವತ್ತು ಅಪ್ಪರ್ ಕೃಷ್ಣ ಇರಲಿ, ಅಪ್ಪರ್ ಭದ್ರಾ ಇರಲಿ, ಮಾದಾಯಿ ಇರಲಿ, ಕಾವೇರಿಯ ಒಂದು ನೀರನ್ನು ಸಂಗ್ರಹ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮೇಕೆದಾಟಿನ ಬಗ್ಗೆ ಹಲವಾರು ವರ್ಷಗಳಿಂದ ಚರ್ಚೆ ಏನಾಗ್ತಾ ಇದೆ. ಮೊನ್ನೆ ದೇವೇಗೌಡರು ಸಹ ಇದರ ಬಗ್ಗೆ ನಿಮ್ಮಲ್ಲಿ ಉದ್ದೇಶಿಸಿ ಸುದೀರ್ಘವಾಗಿ ಏನು ಮಾತನಾಡಿದ್ದಾರೆ. ಈ ಎಲ್ಲ ಯೋಜನೆಗಳನ್ನು ಅಕ್ಕಪಕ್ಕದ ರಾಜ್ಯಗಳಿಗೆ ಯಾವುದೇ ರೀತಿಯ ಅನ್ಯಾಯಕ್ಕೆ ಅವಕಾಶ ಕೊಡದೆ ಅವ್ರಿಗೂ ನ್ಯಾಯ ದೊರಕಬೇಕು. ನಾನು ಅವ್ರ ನೀರನ್ನು ಕಿತ್ಕೋತೀವಿ ಅಂತಕ್ಕಂಥದ್ದನ್ನು ಹೇಳಲ್ಲ. ನಾನು ಪಕ್ಕದ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೂ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ನೀವು ಬದುಕಬೇಕು, ನಾವು ಬದುಕಬೇಕು. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಮೈತ್ರಿಯ ಒಂದು ಹಿನ್ನೆಲೆ ಏನಿದೆ, ನಾನು ನಾಡಿನ ಜನತೆಗೆ 28ಕ್ಕೂ 28 ಲೋಕಸಭಾ ಸದಸ್ಯರು BJP JDSನ ಅಭ್ಯರ್ಥಿಗಳನ್ನು ತಾವು ಆಯ್ಕೆ ಮಾಡಿ ಕಳಿಸ್ಕೊಡಿ. ಮುಂದಿನ 5 ವರ್ಷದಲ್ಲಿ ನಾನು ಪ್ರಣಾಳಿಕೆಯನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ನಾಡಿನ ಜನತೆಯ ಮುಂದೆ ನಿಮ್ಮ ಮುಖಾಂತರ ಇವತ್ತು ಈ ಸಂದೇಶ ಕೊಡ್ತಾ ಇದ್ದೇನೆ. ಯಾವ ಕರ್ನಾಟಕದ ಲೋಕಸಭಾ ಸದಸ್ಯರಿಗೆ ಧ್ವನಿ ಇಲ್ಲ ಇವರಿಗೆ ಅಂತಕ್ಕಂಥದ್ದು ಚರ್ಚೆ ಏನಿದೆ, ಕರ್ನಾಟಕದ ಲೋಕಸಭಾ ಸದಸ್ಯರಿಗೂ ಧ್ವನಿ ಇದೆ, ಗಟ್ಟಿತನ ಇದೆ ಅಂತಕ್ಕಂಥದ್ದನ್ನು ನಿರೂಪಿಸಬೇಕು ಅಂತಲೇ ಇವತ್ತು ಈ ಒಂದು ಮೈತ್ರಿಗೆ ನಾವು ಒಡಂಬಡಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನಾವು ಸ್ವತಂತ್ರವಾಗಿ 28 ಸ್ಥಾನದಲ್ಲಿ ಚುನಾವಣೆಗೆ ಅಭ್ಯರ್ಥಿಗಳು ನಿಲ್ಲಿಸಿ ಚುನಾವಣೆ ನಡೆಸ್ತಕ್ಕಂಥ ಆರ್ಥಿಕ ಶಕ್ತಿಗಳು ನಮಗಿಲ್ಲ, ಆ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಆ ಹಿನ್ನೆಲೆಯಲ್ಲೇ ನಾಡಿನ ಜನತೆಯ ಹಿತದೃಷ್ಟಿಗೋಸ್ಕರವಾಗಿ ಇವತ್ತೇನು ಅನ್ಯಾಯ ಆಗಿದೆ, ಆ ಅನ್ಯಾಯಗಳನ್ನು ಸರಿಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಈ ಮೈತ್ರಿಯ ಒಡಂಬಡಿಕೆ ಮಾಡಿದ್ದೇವೆ. ಈ ನೀರಾವರಿ ಯೋಜನೆಗಳಿರಲಿ, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕೇಂದ್ರ ಸರ್ಕಾರ ಹಣಕಾಸು ಆಯೋಗದವರು ನಮಗೆ ಕೊಟ್ಟಂಥ ಹಣವನ್ನು ಇವತ್ತು ಕೊಟ್ಟಿಲ್ಲ, ಅನ್ಯಾಯ ಮಾಡಿದ್ದಾರೆ, ಇದೆಲ್ಲ ಏನು ಕೂಗು ಹೇಳ್ತಾ ಇದ್ದಾರೆ. ಅದೆಂಥ ಎಲ್ಲ ಕೂಗುಗಳಿಗೆ ಸಂಪೂರ್ಣವಾಗಿ ವಿರಾಮ ಹೇಳಲಿಕ್ಕೆ ಈ ಸರ್ಕಾರಕ್ಕೆ ಯೋಜನೆಗಳನ್ನು ಯಾವ ರೀತಿ ತಯಾರು ಮಾಡಿ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಇಡಬೇಕು ಅಂತಕ್ಕಂಥ ಒಂದು ಸಾಮಾನ್ಯ ಕನಿಷ್ಠ ತಿಳುವಳಿಕೆ ಇಲ್ಲ ಇವರಿಗೆ. NDRFನ ಹಣ ಅಂತ ಹೇಳ್ತಾರೆ. ನಿಮ್ಮ ಆಯೋಗ ಏನು ಮಾಡಿದ್ದಾರೆ ಅಂತಕ್ಕಂಥ ನಾವೆಲ್ಲ ಈಗ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಹಿಂದೆ ಹಲವಾರು ಬಾರಿ ಇಂಥ ಒಂದು ಬರಗಾಲದ ಪರಿಸ್ಥಿತಿಗಳಲ್ಲಿ ಸರ್ಕಾರಗಳು ಯಾವ ರೀತಿ ನಡ್ಕೊಂಡಿದ್ದಾವೆ ನಮ್ಮ ಮುಂದೆ ಇದೆ. ನಿಮ್ಮಲ್ಲಿರ್ತಕ್ಕಂಥ ಲೋಪಗಳನ್ನು ಮುಚ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಪ್ರತಿನಿತ್ಯ ನಿಮ್ಮ ದಾಳಿ ನೋಡ್ತಾ ಇದ್ದೇನೆ. ಈಗ ನೀವು 6,000 ಕೋಟಿ ಹೇಳಿದ್ದೀರಿ. ಬೆಂಗಳೂರಿನ ಕೆರೆ ರಿಜುವೆನೇಟ್ಗೆ
3,000 ಕೋಟಿ, ಪೆರಿಪೆರಿಯಲ್ ರಿಂಗ್ ರೋಡಿಗೆ 3,000 ಕೋಟಿ, 15ನೇ ಹಣಕಾಸು ಆಯೋಗ ಹೇಳಿದರು 6,000 ಕೋಟಿ ಕೊಡ್ತೀವಿ ಅಂತ ಹೇಳಿ, ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಪೆರಿಪೆರಿಯಲ್ ಔಟರ್ ಪೆರಿಪೆರಿಯಲ್ ರಿಂಗ್ ರೋಡ್ನ ಯೋಜನೆ ಪ್ರಾರಂಭ ಮಾಡಲಿಕ್ಕೆ ನಿಮ್ಮ ಕಾರ್ಯಕ್ರಮ ಏನು ಮಾಡ್ಕೊಂಡಿದ್ದೀರಿ? ಇಲ್ಲಿ ಕೇಂದ್ರ ಸರ್ಕಾರ 3,000 ಕೋಟಿ ರಿಲೀಸ್ ಮಾಡಿದ್ರೆ ಆ 3,000 ಕೋಟಿಯನ್ನು ಯೋಜನೆಗೆ ಹಣ ಹಾಕಿ ನೀವು ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕಲ್ಲ. ಎಷ್ಟು ಹಣ ಇಟ್ಕೊಂಡಿದ್ದೀರಿ ಕೊಡೋದಕ್ಕೆ? ನಿಮ್ಮಲ್ಲೇ ನ್ಯೂನ್ಯತೆ ಇಟ್ಕೊಂಡು ಪೆರಿಪೆರಿಯಲ್ ರಿಂಗ್ ರೋಡ್ಗೆ 3,000 ಕೊಟ್ಟಿದ್ದು ಕೊಡಲಿಲ್ಲ, 15ನೇ ಹಣಕಾಸು ಆಯೋಗ ಅಂತ ಹೇಳ್ತೀರಿ. 27,000 ಕೋಟಿ ಹಣ ಬೇಕು ಇವತ್ತು ಆ ಯೋಜನೆಗೆ. ಆ 27,000 ಕೋಟಿ ಹಣ ಅದಕ್ಕೆ ಹೊಂದಿಸ್ಬೇಕಲ್ಲ. ಏನು ಮಾಡಿದ್ದೀರಿ? ಎಷ್ಟಿಟ್ಟಿದ್ದೀರಿ? ಇವತ್ತು ನಿಮ್ಮ ಲ್ಯಾಂಡ್ ಅಕ್ವಿಸಿಷನ್ಗೆ ಏನು ಹಣ ಬೇಕಾಗಿದೆ? ಎಲ್ಲಿದೆ ದುಡ್ಡು? ಎಲ್ಲಿಟ್ಟಿದ್ದೀರಿ ಸರ್ಕಾರದ ಬಜೆಟಲ್ಲಿ? ನಿಮ್ಮಲ್ಲಿ ಲೋಪದೋಷಗಳನ್ನು ಇಟ್ಕೊಂಡು ಯೋಜನೆಗಳನ್ನು ಸರಿಯಾಗಿ ತಯಾರು ಮಾಡಿದೆ. ನಿಮ್ಮ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಕೆರೆಗಳ ಒಂದು ರಿಜರ್ವಿನೇಟ್ಗೆ ಏನು ನಿಮ್ಮ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ? ಆ 3,000 ಕೋಟಿ ತಗೊಂಡು ತರಲಿಕ್ಕೆ ಅಲ್ಲೇನು ಅರ್ಜಿ ಕೊಟ್ಕೊಂಡಿದ್ದೀರಿ ಆ ಕಾರ್ಯಕ್ರಮಗಳಿಗೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.